ಕುಂದಾಪುರ ಕ್ಷೇತ್ರದ ಶಾಸಕರಾದಂಥ ವೆಂಕಟೇಶ್ವರ ಅವರೇ, ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಗಣ್ಯರೇ, ಇಲ್ಲಿ ನಡೆದಂಥ ಎಲ್ಲ ಶಿಕ್ಷಕ ವೃಂದದವರು, ಮಾಧ್ಯಮ ಮಿತ್ರರೇ, ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಬಹಳ ಕಾರ್ಯಕ್ರಮ ನಡೀತದೆ. ಬಹಳ ಕಾರ್ಯಕ್ರಮದಲ್ಲಿ ನಾವು ಧೈರ್ಯವಾಗಿ ಮಾತಾಡೋದು. ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಭಯ, ಯಾಕೆಂದ್ರೆ ನಿಮ್ಮಿಂದ ಕಲ್ತಿ ನಾವು ಇಲ್ಲಿ ಬಂದು ಎಲ್ಲಿಂದು ನಿಮ್ಮ ಎದುರೇ ಮತ್ತೆ ಮಾತಾಡೋದಿದೆಯಲ್ಲ, ಇದು ಬಹಳ ಕಷ್ಟ. ಅಂತ ಅದ್ಭುತವಾದಂತ ವೃತ್ತಿಯನ್ನ ತಾವು ಮಾಡ್ತಾ ಇದ್ದೀವಿ. ಯಾವುದೇ ಆಸೆ ಇದೆ, ಯಾವ ವೃತ್ತಿಯಲ್ಲೂ ಆಸೆ ಇಲ್ಲದೆ ಕೆಲಸ ಮಾಡದೇ ಇರೋ ವೃತ್ತಿ ಇಲ್ಲ. ಏನೋ ಒಂಚೂರು ಏನಾದರೂ ಇದ್ದೇ ಇರ್ತದೆ, ಒಂದೇ ಕೆಲವು ಸಂಬಂಧ ಇರ್ತದೆ. ನಾವು MLA ಆಗಬೇಕು, ಮಂತ್ರಿ ಆಗಬೇಕು, ಅಥವಾ ಮತ್ತೇನೋ ಆಗಬೇಕು, ಹೀಗೆ ಹೇಳ್ತಾ ಇರ್ತದೆ. ಆದ್ರೆ ನೀವು ಹಾಗಲ್ಲ. ನಿಮ್ಮ ಜೀವನ ಪರ್ಯಂತ 60 ವರ್ಷ ತ್ಯಾಗ ಮಾಡಿ ಈ ದೇಶದ ಸಲುವಾಗಿ, ಈ ರಾಜ್ಯದ ಸಲುವಾಗಿ, ಈ ಜಿಲ್ಲೆಯ ಸಲುವಾಗಿ, ಈ ತಾಲೂಕಿನ ಸಲುವಾಗಿ, ಕಟ್ಟಕಡೆ ಗ್ರಾಮ ನಾವು ಕಂಡಿರೋದಿಲ್ಲ ಅಂತ ಒಂದು ಯಾವುದೇ ವ್ಯವಸ್ಥೆ ಇಲ್ಲೇ ಇದ್ದು ಅಲ್ಲಿ ಹೋಗಿ ನೀವು ಆ ಮಕ್ಕಳ ಜೊತೆ ಇದ್ದು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟು ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡ್ತಾರಲ್ಲ, ಇದಕ್ಕೂ ಮುಖ್ಯವಾದ ಕೆಲಸ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಂತ ಅದ್ಭುತವಾದಂಥ ಕೆಲಸ. ಈ ಕಾರ್ಯಕ್ರಮ ಇವತ್ತೇ ನಡೀತಾ ಇದೆ ಹೇಳಿದ್ರೆ, ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಒಬ್ಬ ಶಿಕ್ಷಕರು ಏನ್ ಬೇಕಾದ್ರೂ ಮಾಡಬಹುದು ಅಂತೇಳಿ ತೋರಿಸ್ಕೊಟ್ಟಂತ ಈ ದೇಶದ ಉಪರಾಷ್ಟ್ರಪತಿಗಳ, ಈ ದೇಶದ ಅತಿ ಉನ್ನತ ಹುದ್ದೆ ರಾಷ್ಟ್ರಪತಿಗಳಾದ ಒಬ್ಬರು ಶಿಕ್ಷಕರಾಗಿ ರಾಷ್ಟ್ರಪತಿಗಳು. ಈ ದೇಶದಲ್ಲಿ ಏನು ಮತ್ತೆ ಉನ್ನತ ಹುದ್ದೆಯಲ್ಲಿ ಏನಿದ್ದಾರೆ ಅದಕ್ಕೆ ಕಾರಣಕರ್ತರು ಶಿಕ್ಷಕರು ತಾವು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರ ಹುಟ್ಟಹಬ್ಬವನ್ನ ವಿದ್ಯಾರ್ಥಿಗಳು ಆಚರಿಸಬೇಕು ಅಂತ ಹೇಳಿ ಹೋದಾಗ ಅವರು ಕೇಳಿಕೊಂಡಿದ್ರು, ಅವ್ರ ವೃತ್ತಿಯ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿ, ಅಥವಾ ನಿಮ್ಮ ವೃತ್ತಿಗೆ ಎಷ್ಟು ಬೇರೆ ಇದೆ ಅಂತ ನೋಡಿ, ಅಥವಾ ಎಷ್ಟು ಉನ್ನತ ಮಟ್ಟದಲ್ಲಿ ನೋಡಿದ್ದಾರೆ ಅಂತ ನೋಡಿ. ಅವ್ರು ಹೇಳಿದ ಮಾತು, ನನ್ನ ಹುಟ್ಟುಹಬ್ಬ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು, ಅದೇ ನನ್ನ ಆಸೆ. ಅವರು ಅವತ್ತೇ ಮಾಡಿದ್ದರಿಂದ ಇವತ್ತೇ ನಾವು ಇಲ್ಲಿ ನಿಂತು ನಿಮ್ ಜೊತೆ ಸೇರಿ ಇಷ್ಟು ವಿಜೃಂಭಣೆಯಿಂದ, ಸಂತೋಷದಿಂದ ನಿಮ್ ಜೊತೆ ಕಾಲ ಕಳೆಯಲಿಕ್ಕೆ ಸಾಧ್ಯ. ಅಂದ್ರೆ ಇದರ ಅರ್ಥ ರಾಷ್ಟ್ರಪತಿನೂ ಆಗ್ಬೋದು, ನೀವು ರಾಷ್ಟ್ರಪತಿ ಮಾಡುವವರೆಗೂ ನೀವು ರೆಡಿ ಮಾಡ್ಬೋದು. ಯಾವುದರಲ್ಲೂ ಏನು ವ್ಯತ್ಯಾಸ ಇಲ್ಲದೆ ಇರುವಂತ ಯಾವ ಆಸೆ ಇದೆ, ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಇವಾಗ ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಅಂದ್ರೆ ಅದರ ಕಾರಣಕ್ಕೂ ನಾವೇ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ. ಹಾಗಾಗಿ ಎಷ್ಟು ಮಾತಾಡಿದ್ರು ಮಾತಾಡಲಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ನಿಮ್ಮ ಪೂರ್ತಿ ಜೀವನ ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು. ದೇಶ ಏನು, ಪ್ರಪಂಚದ ಮೂಲೆ. ನಾನು ಕೆಲವು ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಆಸ್ತಿ ಎಲ್ಲ ಇದ್ರೆ ಕುಂತನೋ, ಹೊನ್ನಾವರನೋ, ಭಟ್ಕಳನೋ ಅಥವಾ ಬೆಂಗಳೂರಲ್ಲಿ ಇರ್ಬೋದು. ಆದ್ರೆ ಶಿಕ್ಷಕರ ಆಸ್ತಿ ಆಗಲ್ಲ. ಪ್ರಪಂಚದ ಮೂಲೆಯಲ್ಲಿ ಏನಾದ್ರೂ ಆಸ್ತಿ ಇದೆ ಅಂತಾದ್ರೆ ಅದು ನೀವು ಮಾತ್ರ. ನಾವು ನೀವು ನಮ್ಮ ಕಲಿಸಿದ ಶಿಕ್ಷಕರು ಮುಂದೆ ಬಂದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡೋದು, ಅವ್ರು ಕೊಟ್ಟಂತ ಶಿಕ್ಷಣ, ಅವ್ರು ಕೊಟ್ಟಂತ ಮಾರ್ಗದರ್ಶನ, ಅವ್ರು
ವಿದ್ಯೆ ಅಂತ ಅದ್ಭುತವಾದಂತಹ ವರದಿ. ಆದ್ರೆ ಪೂರಕವಾಗಿ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀವೆಲ್ಲ ನೀವು ಮಾಡುವಂತ ವೃತ್ತಿಗೆ ನಮ್ಮ ಮುಂದೆ ಬರುವಂತ ಸಾಮಾನ್ಯ ಜನರು ಬಡವರಿಗೆ ಏನ್ ಬೇಕು, ಶಿಕ್ಷಣಕ್ಕೆ ಏನ್ ಮಾಡಿದ್ರೆ ಸರಿ ಅನ್ನುವಂತ ಯೋಚನೆಯನ್ನ ಮಾಡಿ ಶಿಕ್ಷಣಕ್ಕೆ ಕೊರತೆಯನ್ನ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು. ಕಟ್ಟ ಕಡೆ ವ್ಯಕ್ತಿ ಎನಿಸಿದ ಶಿಕ್ಷಣವನ್ನ ಸಿಗಬೇಕು. ಆಗ ಮಾತ್ರ ನಾವು ಈ ಮಟ್ಟಕ್ಕೆ ಬಂದಿದ್ದಕ್ಕೆ ಅಥವಾ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನ ಇಲ್ಲಿ ನಿಂತುಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾರ್ಥಕ. ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಜಿಲ್ಲೆಯ ಎಲ್ಲೂ ಶಿಕ್ಷಣಕ್ಕೆ ಯಾರು ವಂಚಿತರಾಗಬಾರದು. ಅವರಿಗೆ ಪೂರಕವಾಗುವಂತ ಎಲ್ಲ ರೀತಿಯ ಸಹಾಯ ಸಹಕಾರ ಆಗಬೇಕು. ಅದರ ಜೊತೆಯಲ್ಲಿ ಶಿಕ್ಷಕರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇಲ್ಲ ಅವರಿಗೆ ಪೂರಕವಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ. ಮುಂದೆ ನಿಮ್ಮ ಜೊತೆ ಇದ್ದು ಮಾಡುವಂತ ಕೆಲಸವನ್ನ ಮಾಡಬೇಕು. ವ್ಯತ್ಯಾಸ ಆಗ್ತದೆ, ಅದರಲ್ಲೂ ದೊಡ್ಡ ಇಲಾಖೆ, ಅದನ್ನ ಯೋಚನೆ ಮಾಡೋದಲ್ಲ. ನೀವು ಮಾಡಿದಂತ ಕಾರ್ಯವನ್ನ, ನೀವು ಮಾಡದೇ ಇರುವಂತ ಕೆಲಸವನ್ನ ನಾವು ಒಪ್ಪಿಕೊಳ್ಬೇಕು. ಆಗ್ಲೇ ಅದಕ್ಕೆ ಒಂದು ನೀವು ಮಾಡಿದ ಕೆಲಸಕ್ಕೆ ನಿಮಗೂ ತೃಪ್ತಿ, ಸಾಮಾನ್ಯ ಜನಕ್ಕೆ ಬಡವರಿಗೂ ನಿಮ್ಮಿಂದ